ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಂತೇಳಿ ಅವರಲ್ಲಿ ಸವಿನಯ ಕಳಕಳಿಯ ವಿನಯ. ಐಶ್ವರ್ಯ ಪ್ರವಚನ ಯೂಟ್ಯೂಬ್ಗೆ ಹಾಕ್ಲಿಕ್ಕಿಲ್ಲ ಯಾಕ ಲಿಂಕ್ ಲಿಂಕ್ ಇಲ್ಲ ಅಪ್ಲೋಡ್ जरा आवाज मार आकाश मॅक हिडी चालू ಇಲ್ಲ ಸಲಹು ಕೂಡಲ ಸಂಗಮ ದೇವ ಸಲಹು ಕೂಡಲ ಸಂಗಮ ದೇವ ನರವಿಂದೊಳಗೆನ್ನ ಮಾಡು ನರವಿಂದೊಳಗೆನ್ನ ಹುಳುಗಿಳಿಯ ಮಾಡು ಹುಳುಗಿಳಿಯ ಮಾಡಿ ಹುಳುಗಿಳಿಯ ಮಾಡಿ ಶನಿ बोलो भारत माता की बोलो भारत माता की वंदे वंदे जय जवान राष्ट्रपिता महात्मा गांधीजी ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಗೊಳ್ಳಿ ರಾಯಣ್ಣನವರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗಿಡ ನಟ್ಟದು ಇವಾಗ ಧ್ವಜಾರೋಹಣ ಕಾರ್ಯಕ್ರಮ ಸಿದ್ಧಬಸವ ಗುರುಗಳು ಹಾಗೂ ಶಿವಬಸವ ಗುರುಗಳ ದೇವರಿಂದ ಧ್ವಜಾರೋಹಣ ಕಾರ್ಯಕ್ರಮ ಅವರು ಬಂದು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ. ಹಾಗೂ ಬಸವಪ್ರಿಯ ಗುರುಗಳು ಅವರು ಕೂಡ ಧ್ವಜಾರೋಹಣದಲ್ಲಿ ಪಾಲ್ಗೊಳ್ಳಬೇಕು. एक साथ श्रोत जनगण मन विनायक जय हे भारत भाग्य विधाता पंजाब सिंध गुजरात महाराष्ट्र द्राविड उत्कल बंगा विंध्य हिमाचल यमुना गंगा उत्कल जलधिस्ता
ಕೇವಲ ಒಂದು ಪದವಲ್ಲ, ಅದು ಲಕ್ಷಾಂತರ ಭಾರತೀಯರ ಕನಸು, ಅದು ಅಸಂಖ್ಯಾತ ಹೋರಾಟಗಾರರ ತ್ಯಾಗ, ಅದು ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ಹೋದ ಅಮೂಲ್ಯವಾದ ಪರಂಪರೆ. ಒಂದು ಕಾಲದಲ್ಲಿ ಈ ನೆಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆದಿತ್ತು. ಇಂದು ಅದೇ ನೆಲದಲ್ಲಿ ನಾವು ಸ್ವತಂತ್ರವಾಗಿ ನಿಂತು ನಮ್ಮ ರಾಷ್ಟ್ರಧ್ವಜವನ್ನು ಹೆಮ್ಮೆಯಿಂದ ನೋಡುತ್ತಿದ್ದೇವೆ. ಇಂತಹ ಐತಿಹಾಸಿಕ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ದೇಶಭಕ್ತಿ ಗಟ್ಟಿ ಒಲಿಸುವ ಈ ಅಮೃತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆಗಳು. ಈ ನಮ್ಮ ದೇಶದ ಈ ತ್ರಿವರ್ಣ ಧ್ವಜದಂತೆ ನಮ್ಮ ಮನಸ್ಸುಗಳು ಕೂಡ ದೇಶ ಪ್ರೇಮದ ಬಣ್ಣಗಳು ಸದಾ ರಂಗ ಇರಲಿ ಎಂಬ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲಿಗೆ ಸ್ವಾಗತ ನುಡಿಗಳು ನಮ್ಮ ಗುರುಪ್ರಸಾದ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯರಾಗಿರ್ತಕ್ಕಂಥ ಸವಿತಾ ಬೋರೆ ಮೇಡಮ್ ಅವರು ಬಂದು ತಮ್ಮ ಸ್ವಾಗತ ನುಡಿಗಳನ್ನು ಪ್ರಸ್ತುತಪಡಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತವಾದಿ ಧರ್ಮಗುರು ಬಸವಣ್ಣನವರನ್ನ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಎಲ್ಲ ಅಂತರಾತ್ಮದಲ್ಲಿ ಧ್ಯಾನಿಸಿಕೊಂಡು ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನು ಸಹಿತ ಎಲ್ಲ ಅಂತರಾತ್ಮದಲ್ಲಿ ಧ್ಯಾನಿಸಿಕೊಂಡು ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರನ್ನು ಸಹಿತ ಎಲ್ಲ ಅಂತರಾತ್ಮದಲ್ಲಿ ಧ್ಯಾನಿಸಿಕೊಂಡು ಶಿವಬಸವ ಗುರುಗಳ ಪಾದಾರವಂದಿಕೆ ಪಡುಮಾಡುತ್ತಾ, ಬಸವಪ್ರಿಯ ಗುರುಗಳ ಪಾದಾರವಂದಿಕೆ ಪಡುಮಾಡುತ್ತಾ ಹಾಗೂ ಶಿವಬಸವ ಗುರುಗಳ ಪಾದಾರವಂದಿಕೆ ಪಡುಮಾಡುತ್ತಾ ವೇದಿಕೆ ಮೇಲೆ ಆಸನಾಗಿರುವಂತೆಲ್ಲ ಅತಿಥಿ ವೃಂದದವರಿಗೂ, ಶಿಕ್ಷಕ ವೃಂದದವರಿಗೂ ಹಾಗೂ ಮುದ್ದು ಮಕ್ಕಳಿಗೂ ನನ್ನ ಅನಂತ ಶರಣು ಶರಣ. ಪಿರಮಿಡ್ ಸಂಸ್ಥಾನ್ ವಿದ್ಯಾರ್ಥಿ ಟ್ರಸ್ಟ್ ಅಡಿಯಲ್ಲಿ ನಡೆಸತಕ್ಕಂಥ ನಮ್ಮ ಗುರುಪ್ರಸಾದ್ ಹಿರಿಯ ಹಾಗೂ ಪ್ರೌಢಶಾಲೆಯ ಈ ಒಂದು ಆವರಣದಲ್ಲಿ ನಾವೊಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ಸಾಲಿತ್ಯವನ್ನು ವಹಿಸಿರ್ತಕ್ಕಂಥ ಶುದ್ಧಬಸವ ಗುರುಗಳಿಗೆ ವೇದಿಕೆ ಮುಖಾಂತರ ಹಾಗೂ ಎಲ್ಲ ಮುದ್ದು ಮಕ್ಕಳ ವತಿಯಿಂದ ಸುಸ್ವಾಗತವನ್ನ ಚಪ್ಪಾಳೆ ತಟ್ಟೋದ್ರ ಮೂಲಕ ನಾವು ಸೇರಬೇಕು ಅಂತ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಬಸವಪ್ರಿಯ ಗುರುಗಳಿಗೆ ಸಹಿತ ಹಾಗೂ ಶಿವಬಸವ ಗುರುಗಳಿಗೆ ಸಹಿತ ಎಲ್ಲ ಮುದ್ದು ಮಕ್ಕಳ ವತಿಯಿಂದ ನಮ್ಮೆಲ್ಲರ ವತಿಯಿಂದ ಆರ್ಥಿಕವಾಗಿರ್ತಕ್ಕಂಥ ಸುಸ್ವಾಗತವನ್ನ ಚಪ್ಪಾಳೆ ತಟ್ಟುತ್ತಾ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮವರೇ ಆಗಿರ್ತಕ್ಕಂಥ ರಾಜು ಅವರಿಗೆ ಸಹಿತ ಈ ಒಂದು ವೇದಿಕೆ ಮುಖಾಂತರ ಆರ್ಥಿಕವಾಗಿರ್ತಕ್ಕಂಥ ಸುಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಎರ್ನಾಳೆ ಸರ್ ಅವರಿಗೆ ಸಹಿತ ಹಾಗೂ ನಮ್ಮ ಮ್ಯಾನೇಜರ್ ಸರ್ ಅವರಿಗೆ ಸಹಿತ ಈ ಒಂದು ವೇದಿಕೆ ಮುಖಾಂತರ ಆರ್ಥಿಕವಾಗಿರ್ತಕ್ಕಂಥ ಸುಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕಂದ್ರೆ ಪರಮ ಪೂಜ್ಯ ಒಂದು ಆದೇಶದ ಹಾಗೆ ಪ್ರತಿಯೊಂದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಹಾಗೂ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಗಲಿ ಅಥವಾ ಗಣರಾಜ್ಯೋತ್ಸವಕ್ಕಾಗಲಿ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಂದು ಮಕ್ಕಳು ಒಂದು ಉನ್ನತ ಒಂದು ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಮಕ್ಕಳನ್ನ ನೀವು ನಿಮ್ಮ ಶಾಲೆ ವತಿಯಿಂದ ಅವರಿಗೆ ವೇದಿಕೆಗೆ ಕರೆಸಿ ಅವರಿಗೆ ನಿಮ್ಮ ಶಾಲೆಯ ವತಿಯಿಂದ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಅಪ್ಪಾಜಿಯವರ ಆದೇಶದ ಒಂದು ಮುಖಾಂತರ ನಾವು ಪ್ರತಿ ಸಾರಿ ಈ ಒಂದು ಮಿನಿಮಮ್ 2-3 ವರ್ಷದಿಂದ ನಾವು ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಒಂದು ಸ್ಥಾನಕ್ಕೆ ಮೀಸಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಶಾಲೆಗೆ ಕರೆಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತಿನ ಒಂದು ವಿದ್ಯಾರ್ಥಿಗಳಿಗೆ ಹೇಳ್ಬೇಕಾದ್ರೆ ಅಶೋಕ್ ಅಂತಕ್ಕಂಥ ವಿದ್ಯಾರ್ಥಿ ನಮ್ಮದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ಈಗ ಇಂಜಿನಿಯರ್ ಅನ್ನ ಮುಗಿಸಿ ಹೈದರಾಬಾದ್ನಲ್ಲಿ ಒಳ್ಳೆಯ ಒಂದು ಕೆಲಸದಲ್ಲಿ ಒಳ್ಳೆಯ ಒಂದು ಹುದ್ದೆಯಲ್ಲಿದ್ದಾನೆ. ಹಾಗಾಗಿ ಅವನಿಗೂ ಸಹಿತ ನಮ್ಮ ಶಿಕ್ಷಕ ವೃಂದದ ವತಿಯಿಂದ ಮುದ್ದು ಮಕ್ಕಳ ವತಿಯಿಂದ ಆರ್ಥಿಕವಾಗಿರ್ತಕ್ಕಂಥ ಸುಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ವಿದ್ಯಾರ್ಥಿಯಾಗಿರ್ತಕ್ಕಂಥ ಈಶ್ವರ್ ಶಂಕರ್ ಕೆರೆ, ನಾಗನಾಥ್ ಕೆರೆ ಅಂತಕ್ಕಂಥ ವಿದ್ಯಾರ್ಥಿ ನಮ್ಮ ಓಣಿಯ ವಿದ್ಯಾರ್ಥಿ. ಅವನು ಸಹಿತ ಅವನು ಈ ಒಂದು ತಹಸೀಲ್ ಆಫೀಸ್ನಲ್ಲಿ ಬಹಳ ಒಳ್ಳೆಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನಮ್ಮ ಮಠದ ಯಾವುದೇ ಕೆಲಸ ಇರಲಿ, ನಮ್ಮ ಶಾಲೆಯ ಯಾವುದೇ ಕೆಲಸ ಇರಲಿ, ಹಿಂದೆ ಮುಂದೆ ನೋಡಲಾದ್ರೆ ಅಗತ್ಯನ ಕೆಲಸ ಅವತ್ತೇ ಮಾಡಿ ಕೊಡ್ತಕ್ಕಂಥ ಒಂದು ಕೆಲಸ ನಮ್ದೇ ಅಷ್ಟೇ ಅಲ್ಲ, ಜನಸಾಮಾನ್ಯರ ಕೆಲಸವನ್ನು ಸಹಿತ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ. ಅವನಿಗೂ ಸಹಿತ ಈ ಒಂದು ವೇದಿಕೆ ಮುಖಾಂತರ ಹಾಗೂ ಮುದ್ದು ಮಕ್ಕಳ ಮುಖಾಂತರ ಆರ್ಥಿಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಕೋರುತ್ತಾ ಶಿಕ್ಷಕ ವೃಂದದವರಿಗೂ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಬಾಬು ಬೆಂಗಾಲ್ ಸರ್ ಅವರಿಗೂ, ಶಿಕ್ಷಕ ವೃಂದದವರಿಗೂ, ಮುದ್ದು ಮಕ್ಕಳಿಗೂ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಆರ್ಥಿಕವಾದ ಸುಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಸ್ವಾಗತ ನುಡಿಗಳನ್ನು ನುಡಿದಿರುವಂತಹ ಮುಖ್ಯ ಶಿಕ್ಷಕಿಯರಾಗಿ ಶ್ರೀಮತಿ ಸರಿತಾ ಭುರೆ ಮೇಡಮ್ ಅವರಿಗೆ ಧನ್ಯವಾದಗಳು. ಇವಾಗ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಸ್ವಾತಂತ್ರ್ಯೋತ್ಸವಕ್ಕಾಗಿ ಥ್ಯಾಂಕ್ಸ್ ಆಫ್ ಆನರ್ ಪರೇಡ್ನ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ಹಾಗೂ ಬಂದಂತಹ ಅತಿಥಿ ಗಣ್ಯಮಾನ್ಯರಿಗೂ ಪೂಜ್ಯರಿಗೂ ಗೌರವ ವಂದನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಬಂದಂತಹ ಪೂಜ್ಯರಲ್ಲಿಯೂ ಮತ್ತು ಅತಿಥಿ ಗಣ್ಯರಲ್ಲಿಯೂ ವಿನಂತಿಯಪ್ಪ ಅಂದರೆ ಅವರು ತಮ್ಮ ಎದ್ದು ನಿಂತಬೇಕಂತ ಹೇಳಿ ವಿನಂತಿ. ಈ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸದಾ ಎಲ್ಲ ಶಿಕ್ಷಣದಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಆಟೋಟಗಳಲ್ಲಿ ಎಲ್ಲದರಲ್ಲಿಯೂ ಬಹಳಷ್ಟು ಮುಂಚೂಣಿಯಲ್ಲಿರ್ತಾರೆ. ಈ ಶಿಸ್ತು ಕಾಪಾಡುವಲ್ಲಿ, ಈ ಪರೇಡನ್ನು ಕಲಿಸುವುದರಲ್ಲಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ರೇಖಾತಿಲಿ ಅವರ ಒಂದು ಪ್ರಯತ್ನ ಸದಾ ಇರ್ತದೆ. ಈ ಎಲ್ಲ ವಿದ್ಯಾರ್ಥಿಗಳು ಇವಾಗ ಥ್ಯಾಂಕ್ಸ್ ಆಫ್ ಆನರ್ಗೆ ಸಿದ್ಧಗೊಳ್ಳಬೇಕು. ಎಲ್ಲರೂ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಥ್ಯಾಂಕ್ಸ್ ಆಫ್ ಆನರ್ ಅನ್ನು ವ್ಯಕ್ತಪಡಿಸತಕ್ಕಂಥ ವಿದ್ಯಾರ್ಥಿನಿಯರಿಗೂ ಮತ್ತು ಪ್ರಸ್ತುತಪಡಿಸಲು ಸಹಕರಿಸಿದ ಶಿಕ್ಷಕಿಯರಿಗೂ, ಎಲ್ಲ ಶಿಕ್ಷಕ ವೃಂದಗಳು, ವಿದ್ಯಾರ್ಥಿಗಳು ಅನಂತ ಧನ್ಯವಾದಗಳು. ಇವಾಗ ಮಾತ್ರ ಘೋಷಿಸೋಣ, ತ್ರಿವರ್ಣ ಧ್ವಜ ಹಾರಿಸೋಣ, ದೇಶಕ್ಕಾಗಿ ದುಡಿಯೋಣ, ಭಾರತವನ್ನು ಬೆಳಗಿಸೋಣ ಎನ್ನುವ ಮಾತಿನೊಂದಿಗೆ ಇವಾಗ ಮಕ್ಕಳಿಂದ ಭಾಷಣ ಕಾರ್ಯಕ್ರಮ ನಡೀತದೆ. ಮೊದಲನೇದಾಗಿ 1ನೇ ತರಗತಿಯಿಂದ ಅನನ್ಯ ತಂದೆ ರತಿಕಾಂತ್
ಇವಳು ಒಂದು ಭಾಷಣವನ್ನ ಮಾಡಬೇಕು. ಮುಂದಿನ ತಯಾರಿ ಅನುಷ್ಠಾ ದತ್ತಾತ್ರಿ 2ನೇ ತರಗತಿಯ ವಿದ್ಯಾರ್ಥಿಗೆ ಇವಳು ಸಿದ್ಧವಾಗಿರಬೇಕು. ತುಂಬಾ ಸಂತೋಷ. ವಿದ್ಯಾರ್ಥಿನಿಗೆ ಅನಂತ ಧನ್ಯವಾದಗಳು. ಇವಾಗ 2ನೇ ತರಗತಿಯ ವಿದ್ಯಾರ್ಥಿನಿ ಅನುಷ್ಕಾ ದತ್ತಾತ್ರಿ ವೇದಿಕೆಗೆ ಒಂದು ಭಾಷಣವನ್ನ. My name is Anushka. Today is 15th August. We are celebrating Independence Day. Wish you all a very happy Independence Day. Independence Day is a national festival of India. We got freedom on this day. We remember our freedom fighters on this day. I am proud to be in India. I love my country very much. Jai Hind, Jai Bharat. Thank you. ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳು. ಅರ್ಪಿತಾ ಪ್ರೇಮದಾಸ್. Om Shri Guru Bhagavaya Mani Merdu Sano Sanati. आप सभी को मेरा नमस्कार. मेरा नाम अर्पिता है. सबसे पहले मैं आप सभी को स्वतंत्रता दिवस की शुभकामनाएं देता हूँ. आज 15 अगस्त है और हम स्वतंत्रता दिवस मना रहे हैं. स्वतंत्रता दिवस भारत का एक राष्ट्रीय पर्व है. इस दिन 1947 में भारत ब्रिटिश शासन से आजाद हुआ था. मुझे भारतीय होने पर गर्व है. मैं अपने देश से बहुत प्यार करता हूँ. जय हिंद, जय भारत. ವಿದ್ಯಾರ್ಥಿಗಳಿಗೆ ಧನ್ಯವಾದ. ರಾಶಿ ರಮೇಶ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. Good morning and Shanu Shanarthi to all. My name is Rashi. I am studying in 4th class. My class teacher name is Ambika teacher. She is very good teacher. I like this school. Today we are celebrating our Independence Day. We are living in a developing country, India. Thank you very much. ವಿದ್ಯಾರ್ಥಿನಿಗೆ ಧನ್ಯವಾದ. ಸ್ವಾತಿ ಆಕಾಶ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. Good morning everyone. Respected Appaji principal, teacher, parents and all my dear friends. My name is Swati. I am studying in 5th class. Today is 15 August. First I wish you all a very happy Independence Day. This year we are celebrating 18th Independence Day. Independence Day is National Festival of India. It is a very important day for all of us. We got independence on 15 August 1947 from British rule. I am proud to be an India and I love my country very much. Jai Hind, Jai Bharat. Thank you. ವಿದ್ಯಾರ್ಥಿನಿಗೆ ಧನ್ಯವಾದ. ಈಗ ಪ್ರಣತಿ ದಿಲೀಪ್ ಕುಮಾರ್ ಇವಳು ವೇದಿಕೆಗೆ ಬಂದು ಭಾಷಣವನ್ನು ನಡೆಸಿಕೊಡಬೇಕು. ಮುಂದಿನ ತಯಾರಿ ಆದರ್ಶ್ ನಂದಕುಮಾರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಮ್ಯಾಗ್ ಹಿಡಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪ್ರಣತಿ. ಇಂದು ಆಗಸ್ಟ್ 15 ಹಾಗೂ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಮೊದಲನೇದಾಗಿ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ನಮ್ಮ ಭಾರತ ದೇಶವು ಆಗಸ್ಟ್ 15 1947ರಂದು ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರವಾಯಿತು. ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ ಆಗಸ್ಟ್ ಹಾಗೂ ಸುಭಾಷ್ ಚಂದ್ರ ಬೋಸ್ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
ಆದರ್ಶ್ ನಂದಕುಮಾರ್. ಶರಣು ಶರಣು ಶರಣಾರ್ಥಿ. ನಾನು ಆದರ್ಶ್. ಇಂದು ನಾವು ದೇಶದ 70ಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ತ್ಯಾಗ ಮತ್ತು ಹೋರಾಟದಿಂದ ಫಲವಾಗಿ ನಾವು ಭಾರತದಲ್ಲಿ ಸಾಗುತ್ತಿದ್ದೇವೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಹಳಷ್ಟು ಜನ ತಮ್ಮ ಪ್ರಾಣ ಅರ್ಪಿಸಿದರು. ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಸಂಗೊಳ್ಳಿ. ನಾವು ನಮ್ಮ ದೇಶಕ್ಕೆ ಪ್ರೀತಿಸಬೇಕು. ಇಷ್ಟೇ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ. ನಂದಿತಾ 2ನೇ ಕ್ಲಾಸ್ ಟೀಚರ್ ಕಂಪ್ಲೀಟ್ ಆಗಬೇಕು. ಇವಾಗ ಗಾಯನ ವಿದ್ಯಾರ್ಥಿಗಳು ಧನ್ಯವಾದ. ಈಗ ಗಾಯನ ನೇರವಾಗಿ ನಂದನ್ ರಮೇಶ್ ಈ ವಿದ್ಯಾರ್ಥಿ ಬಂದು ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಬೇಕು. ಮುಂದಿನ ತಯಾರಿ ಅನುಷ್ಕಾ ದತ್ತಾತ್ರಿ ಸಿದ್ಧವಾಗಿರಬೇಕು. ದೇಶಭಕ್ತಿ ಗೀತೆ ಈ ನಾಳೆಗೆ ಗ್ರಾಮ ಪಂಚಾಯತ್ ಅದಲ್ಲ ಅಲ್ಲಿಗೆ ಫೈನಲ್ ಮಾಡಿರ್ಬೇಕು. ಅದು ಡೌನ್ಲೋಡ್ ತೆಗೆದೈತಿ ಚೇಂಜ್ ಮಾಡಲಿಕ್ಕೆ ಬಂದಿರ ಅದಕ್ಕೆ ಮುಂಚೆನೆ ಅಪ್ಪ ಇವತ್ತು ನ್ಯೂಸ್ ಮಾಡಿರ್ಬೇಕು. ಇವತ್ತು ನ್ಯೂಸ್ ಮಾಡಿದ್ರೆ ನಾಳೆ ಮುಂಜಾನೆ ಹೋಗ್ಬೇಕು. ಧವಳ ಹಿಮದ ಗಿರಿಯ ಮೇಲೆ ಅದನ್ನ ಸಜವು ಹಾರಿಸಿ ಮುಗಿಲ ಏರಿ ಏರಿಂದು ಉಜಿಯವೆ ಬಾರಿಸಿ ಬಾರಿಸಿ ಬಾರಿಸಿ. ವಿದ್ಯಾರ್ಥಿಗೆ ಅನಂತ ಧನ್ಯವಾದ. ಇವಾಗ ಅನುಷ್ಕಾ ದತ್ತಾತ್ರಿ. ಏರುತ್ತಿರುವುದು ಹಾರುತ್ತಿರುವುದು ನೋಡು ನನ್ನ ಬಾವುಟ, ತೋರುತ್ತಿರುವುದು ಹೊಡೆದು ಹೊಡೆದು ಬಾಳಿನ ಕಲ ಪಟ ಪಟ. ಏರುತ್ತಿರುವುದು ಹಾರುತ್ತಿರುವುದು ನೋಡು ನನ್ನ ಬಾವುಟ, ತೋರುತ್ತಿರುವುದು ಹೊಡೆದು ಹೊಡೆದು ಬಾಳಿನ ಕಲ ಪಟ ಪಟ. ಕೆಸರು ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿಯಿಂದ ಚರಕವು. ಕೆಸರು ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿಯಿಂದ ಚರಕವು. ಇಂಥದ ಜವು ನಮ್ಮದ ಜವು ನೋಡು ಹಾರುತ್ತಿರುವುದು, ಗಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರೆಯುವುದು. ಇಂಥದ ಜವು ನಮ್ಮದ ಜವು ನೋಡು ಹಾರುತ್ತಿರುವುದು, ಗಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರೆಯುವುದು. ಕೆಂಪು ಕಿರಣ ತುಂಬಿ ಗಗನವನ್ನ ಬಣ್ಣವಾಗಿದೆ, ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ. ಕೆಂಪು ಕಿರಣ ತುಂಬಿ ಗಗನವನ್ನ ಬಣ್ಣವಾಗಿದೆ, ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ. ಶರಣು ಶರಣಾರ್ಥಿ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿ ಯಾರಾದರೂ ಪಾಲಕರು ಕಾರ್ಯಕ್ರಮದಲ್ಲಿ ವೀಕ್ಷಿಸಲು ಬಂದಿದ್ರೆ ಅವರು ತಮಗಾಗಿ ಆಸನಗಳನ್ನು ಸಿದ್ಧಪಡಿಸಲಾಗಿದೆ. ತಾವು ಬಂದು ಕೂಡಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ಮುಂದಿನ ಒಂದು ವಚನ ಗಾಯನ ವೈಷ್ಣವಿ ದುರ್ಗತಿ. ಈ ವಿದ್ಯಾರ್ಥಿನಿ ಬಂದು ದೇಶಭಕ್ತಿ ಗೀತೆಯನ್ನು ಹಾಡಬೇಕು. ಮುಂದಿನ ತಯಾರಿ ಸಾಯಿನಾಥ್ ದತ್ತಾತ್ರೆ ಈತ ಸಿದ್ಧತೆಯಲ್ಲಿ ಇರಬೇಕು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಪ್ರೇಮ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು. ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು, ಕಡಲು ಕಾವಲು. ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವೈರಿ ಪಡೆಗಳ ಹಿಂದೆ ಮೆಟ್ಟುವ. ವಿಜಯ ಪದವಿ ಅಡಿಗಳಿಟ್ಟು ಕಲಿಗಳಾಗುವ, ಕಲಿಗಳಾಗುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಪ್ರೇಮ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಲಕ್ಷ್ಮೀಬಾಯಿ ಚೆನ್ನಮ್ಮರ
ಸುಂದರವಾಗಿ ಗಾಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇವಾಗ ಸಾಯಿನಾಥ್ ದತ್ತಾತ್ರೇಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಸಾಯಿನಾಥ್ ತಂದೆ ದತ್ತಾತ್ರೇಯ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ. ನಾನು ಭಾರತೀಯನೆಂದು ಗರ್ವದಿಂದ ಹೇಳಿ, 10 ಹಲವು ಧರ್ಮ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಪುಣ್ಯ ಸ್ವರ್ಗವು, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಹೇಳಿ ಹೆಮ್ಮೆಯಿಂದ ಸಾರುತ್ತ, ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಜೈ ಜೈ ಭಾರತ್. ವಿದ್ಯಾರ್ಥಿಗೆ ಧನ್ಯವಾದ. ಇವಾಗ ಭುವನೇಶ್ವರಿ ತಂದೆ ಮಹೇಶ್ ಈ ವಿದ್ಯಾರ್ಥಿನಿ ಬಂದು ಒಂದು ದೇಶಭಕ್ತಿ ಗೀತೆ ಗಾಯನವನ್ನು ಪ್ರಸ್ತುತಪಡಿಸಬೇಕು. ಮುಂದಿನ ತಯಾರಿ ಅಲ್ಪರಾಣಿ ಪ್ರೇಮದಾಸ್. ಈ ವಿದ್ಯಾರ್ಥಿನಿ ಸಿದ್ಧತೆಯಲ್ಲಿರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ, ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ. ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ, ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ. ಕೀರ್ತನೆಗೆ ಕ್ಷೇತ್ರವಿದು ಭವ್ಯ ನಾಡು ಭಾರತ, ಕೀರ್ತನೆಗೆ ಕ್ಷೇತ್ರವಿದು ಭವ್ಯ ನಾಡು ಭಾರತ, ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ, ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ. ಋಷಿಗಳು ಸಿರಹರಕ್ಕೆ ಹೊತ್ತು, ಋಷಿಗಳು ಸಿರಹರಕ್ಕೆ ಹೊತ್ತು ಧ್ರುವ ನಾಡು ಭಾರತ, ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ. ಕಡಲು ಒಳಗೆ ಉಳಿಗೆ ಇಟ್ಟು, ಘಟದೊಳಗೆ ಬಳಿಯ ತೊಟ್ಟು, ಕಡಲು ಒಳಗೆ ಉಳಿಗೆ ಇಟ್ಟು, ಘಟಕ್ಕೆ ಒಳಗೆ ಬಳಿಯ ತೊಟ್ಟು, ನದಿ ತನಕ ಹಾರವಿಟ್ಟು ಮನೆಗೆ ಮುಕುಟವಿಟ್ಟು, ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ, ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ. ಸೇತುವಿಂದ ಸಿಂಧವರೆಗೆ ಬೆಳೆದು ನಿಂತ ಭಾರತ, ಸೇತುವಿಂದ ಸಿಂಧವರೆಗೆ ಬೆಳೆದು ನಿಂತ ಭಾರತ, ಧ್ರುವನಾಡು ಬಂಗದೊಳಗೆ ಮಂಗನಾಡು ಕೂಡಿ ಮೆರೆದ ಭಾರತ, ಬಂಗದೊಳಗೆ ಮಂಗನಾಡು ಕೂಡಿ ಮೆರೆದ ಭಾರತ, ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ, ಇದೇ ನಮ್ಮ ಭಾರತ ಪುಣ್ಯ ಭೂಮಿ ಭಾರತ. ಜೈ ಜೈ. ವಿದ್ಯಾರ್ಥಿನಿಗೆ ಅನಂತ ಧನ್ಯವಾದಗಳು. ಇವಾಗ ಅಲ್ಪರಾಣಿ ಪ್ರೇಮದಾಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ವತನ್ವ ತನ್ನೆರೆಯಾಗಾಗ रहे तू, वतन्व तन्नेरेयागाग रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में
रहे तू, ए वतन मेरे वतन, ए वतन मेरे वतन, तुझ पे कोई गम की आँच आने नहीं दूँ, तुझ पे कोई गम की आँच आने नहीं दूँ, कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू, ए वतन वतन मेरे आबाद रहे तू, मैं जहाँ रहूँ जहाँ में याद रहे तू, ए वतन मेरे वतन, ए वतन मेरे वतन। जय हिंद जय भारत। ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದ. ಇವಾಗ ಓಂಕಾರ ಮಧುಕರ್ 6ನೇ ಡಿ ತರಗತಿಯಿಂದ ಈಗ ಇಲ್ಲಿಯವರೆಗೆ ಹಿರಿಯ ಪ್ರಾಥಮಿಕ ಶಾಲೆಯ ಮುದ್ದು ಮಕ್ಕಳ ಒಂದು ಭಾಷಣ ಮತ್ತು ಗಾಯನ ಕಾರ್ಯಕ್ರಮ ಮುಕ್ತಾಯವಾಗ್ತು. ಇನ್ನೇನು ಮುಂದೆ ಪ್ರೌಢ ವಿಭಾಗದಲ್ಲಿ ತರಗತಿ ನಡೀತಕ್ಕಂಥ ವಿದ್ಯಾರ್ಥಿಗಳು ಶಿವಾನಿ ತಂದೆ ಆನಂದ್ ಈ ವಿದ್ಯಾರ್ಥಿನಿ ಸಿದ್ಧತೆಯಲ್ಲಿ ಇರಬೇಕು. ವಿದ್ಯಾರ್ಥಿಗೆ ಅನಂತ ಧನ್ಯವಾದ. ಇವಾಗ ಶಿವಾನಿ ತಂದೆ ಆನಂದ್ ಈ ವಿದ್ಯಾರ್ಥಿ ಈ ರೀತಿ ಒಂದು ತಮ್ಮ ಸ್ವಾತಂತ್ರ್ಯೋತ್ಸವದ ನುಡಿಗಳನ್ನ ಆಡಬೇಕು. ಶಿವಾನಿ ಜೋರಾದ ಚಪ್ಪಾಳೆ ಮುದ್ದು ಮಕ್ಕಳೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ವೇದಿಕೆಯನ್ನು ಅಲಂಕರಿಸಿದ ಪೂಜ್ಯ ಗುರುಗಳು, ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳು ಹಾಗೂ ನಮ್ಮೆಲ್ಲರ ಗುರುಗಳ ಪಾದಕ್ಕೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ನನ್ನ ಅಕ್ಕ ತಂಗಿಯರಿಗೆ ಹಾಗೂ ನನ್ನ ಅಣ್ಣ ತಮ್ಮಂದಿರಿಗೆ ಬೆಳಗಿನ ವಂದನೆಗಳು. ಮೊದಲಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಈ ಭಾರತ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಈ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಸಿಗಲಿಲ್ಲ. ಹಲವಾರು ವೀರ ನಾಯಕರ ಹೋರಾಟ, ತ್ಯಾಗ, ಬಲಿದಾನದ ಫಲವೇ ಸ್ವಾತಂತ್ರ್ಯ. ಪ್ರಸಿದ್ಧ ಇತಿಹಾಸಕಾರರು ಒಂದು ಕಡೆ ಹೇಳುತ್ತಾರೆ, ಇತಿಹಾಸವನ್ನು ತಿಳಿದವರು ಮಾತ್ರ ಇತಿಹಾಸವನ್ನು ಸೃಷ್ಟಿಸಬಲ್ಲ ಅಂತ. ಅದೇ ರೀತಿ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಯ ಇತಿಹಾಸವನ್ನು ತಿಳಿಯುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಸುಮಾರು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡುತ್ತಿದ್ದರು. ಕೇವಲ ವ್ಯಾಪಾರ ಉದ್ದೇಶಕ್ಕೆ ತಕ್ಕಡಿಯನ್ನು ಹಿಡಿದು ಬಂದ ಬ್ರಿಟಿಷರು ಭಾರತದಲ್ಲಿರುವ ಅಪಾರ ಸಂಪತ್ತನ್ನು ಕಂಡು ಭಾರತದಲ್ಲಿಯೇ ಉಳಿಯಲು ಜಾರಿ ಮಾಡ್ತಾರೆ. ಅಷ್ಟೇ ಅಲ್ಲ, ಭಾರತೀಯರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡು ಇಡೀ ಭಾರತಾದ್ಯಂತ ತಮ್ಮ ಅಧಿಪತ್ಯ ಸ್ಥಾಪಿಸುತ್ತಾರೆ. ಈ ಸಂದರ್ಭದಲ್ಲಿ ಸಂಪೂರ್ಣ ಭಾರತೀಯರು ಬ್ರಿಟಿಷರ ಕಬ್ಬಣದ ಬಾಂಬಿನ ಬಂಧನದಲ್ಲಿರುತ್ತಾರೆ. ಇದನ್ನು ಕಂಡರೊಂದಿಗಿದ್ದ ಹಲವಾರು ದೇಶ ಪ್ರೇಮಿಗಳು ಬ್ರಿಟಿಷರನ್ನು ಭಾರತದಿಂದ ಓಡಿಸಿ ಅವರ ಕಪಿಮುಷ್ಟಿಯಿಂದ ಭಾರತ ಮಾತೆಯನ್ನು ಮುಕ್ತಿಗೊಳಿಸಲು ಕಂಕಣಬದ್ಧರಾಗಿ ನಿಲ್ಲುತ್ತಾರೆ. ಉದಾಹರಣೆಗೆ ಹೇಳುವುದಾದರೆ, ಬ್ರಿಟಿಷರ ವಿರುದ್ಧ ಸೈನಿಕಕ್ಕೆ ಹೋರಾಡಿದಂತಹ ಸುಭಾಷ್ ಚಂದ್ರ ಬೋಸ್, ಶತ್ರುವಿನ ನೆಲೆಯಲ್ಲಿ ದೇಶಭಕ್ತಿಯನ್ನು ಮೊಳಗಿಸಿದ ವೀರ ಸಾವರ್ಕರ್, ಪಂಜಾಬ್ನ ಸಿಂಹ ಭಗತ್ ಸಿಂಗ್, ಅಪ್ರತಿಮ ಕ್ರಾಂತಿಕಾರಿಯಾದ ಚಂದ್ರಶೇಖರ್ ಆಜಾದ್, ಉಕ್ಕಿನ ಮನುಷ್ಯನಿಂದ ಪ್ರಸಿದ್ಧರಾದ ಸರ್ದಾರ್ ವಲ್ಲಭಾಯ್ ಪಟೇಲ್, ಮಂಗಲ್ ಪಾಂಡೆ ಹಾಗೂ ಸತ್ಯ ಅಹಿಂಸೆಗೆ ಹೆಸರಾದ ಮಹಾತ್ಮ ಗಾಂಧೀಜಿ, ಲಾಲ್ ಬಾಲ್ ಪಾಲಿಂದೆ ಪ್ರಸಿದ್ಧರಾದ ಲಾಲ್ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್. ಇನ್ನು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹೇಳುವುದಾದರೆ ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬೇಗಂ ಅಜ್ಜಮ್ಮಗ ಹಾಗೂ ಅನಿಬೇಸನ್ ಮುಂತಾದವರ ಹೋರಾಟ ಚಳವಳಿಯ ಫಲವಾಗಿ 1947 ಆಗಸ್ಟ್ 14ರ ಮಧ್ಯರಾತ್ರಿ 12 ಗಂಟೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಈ ಸವಿ ನೆನಪಿಗಾಗಿ ನಾವೆಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ 15ರಂದು ಆಚರಿಸುತ್ತೇವೆ. ನಮ್ಮ ಭಾರತ ದೇಶದ ರಾಜ್ಯದ ರಾಜಧಾನಿ ಕೆಂಪುಕೋಟೆಯ ಮೇಲೆ ನಮ್ಮ ಪ್ರಧಾನಮಂತ್ರಿಯವರು ತ್ರಿವರ್ಣಧ್ವಜವನ್ನು ಹಾರಿಸುತ್ತಾರೆ. ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ಕಂಗೊಳಿಸುತ್ತಿರುವ ನಮ್ಮ ಈ ತ್ರಿವರ್ಣಧ್ವಜ ವಿವಿಧತೆಯಲ್ಲಿ ಏಕತೆಗೆ ನಮ್ಮ ದೇಶ ಬೆಸ್ಟ್ ಎಕ್ಸಾಂಪಲ್. ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್ ಜೈ ಭಾರತ್. ಶಿವಾನಿ ತಂದೆ ಆನಂದ್
ಈ ವಿದ್ಯಾರ್ಥಿನಿಗೆ ಅನಂತ ಧನ್ಯವಾದಗಳು. ಇವಾಗ 10ನೇ ತರಗತಿಯ ವಿದ್ಯಾರ್ಥಿ ಚನ್ವೀರ್ ತಂದೆ ಮಲ್ಲಿಕಾರ್ಜುನ ಗೀತೆ ಒಂದು ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಬೇಕು. ಮುಂದಿನ ತಯಾರಿ ಶಿವಾನಿ ಜಯರಾಜ್. ಈ ವಿದ್ಯಾರ್ಥಿನಿಯ ಭಾಷಣವಿರುತ್ತದೆ, ಸಿದ್ಧತೆಯಲ್ಲಿ ಇರಬೇಕು. ಶಿವಾನಿ ಜಯರಾಜ್. ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ನವೇ, ಚಿನ್ನದಿಂದಾದ ಒಡವೆ ಚಿನ್ನ ಕನ್ನವೇ. ನಿನ್ನಿಂದಾದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದಾದ ಜೀವರು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ದಯದ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಆ ಚಂದ್ರನಂತೆ ಜ್ಞಾನ ಕುಡಿಯದರೆಗೆ ಕುಡಿದರು. ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿ ನಿಲ್ಲಲಿ, ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ. ಶರಣಾರ್ಥಿ. ಸುಮಧುರ ಕಂಠದಿಂದ ಹಾಡನ್ನು ಹಾಡಿರ್ತಕ್ಕಂಥ ವಿದ್ಯಾರ್ಥಿಗೆ ಧನ್ಯವಾದ. ಇವಾಗ ಶಿವಾನಿ ಜಯರಾಜ್ ಈ ವಿದ್ಯಾರ್ಥಿ ಒಂದು ಭಾಷಣವನ್ನು ಮಾಡಬೇಕು. ಮುಂದಿನ ತಯಾರಿ ನಂದಿತಾ ತಂದೆ ಚಂದ್ರಕಾಂತ್ 6ನೇ ಬಿ ತರಗತಿಯ ವಿದ್ಯಾರ್ಥಿನಿ, 2ನೇ ತರಗತಿಯ ವಿದ್ಯಾರ್ಥಿನಿ ನಂದಿತಾ ತಂದೆ ಚಂದ್ರಕಾಂತ್. ಸಿದ್ಧತೆಯಲ್ಲಿರಬೇಕು. Very good morning to everyone, respected Appaji, honorable chief guests, HM teachers and my dear friends. First of all, I wish you all a very happy 18th Independence Day. Today I feel honored to speak on the occasion of India's 18th Independence Day. On 15th August 1947, our country gained after years of struggle and sacrifices by countless brave freedom fighters. We proudly remember great leaders like Mahatma Gandhi, Chandrasekhar Azad, Rani Lakshmibai, Subhash Chandra Bose, Bhagat Singh, and many others who dedicated their lives to the nation. Their courage and determination gave us the freedom we enjoy today. Independence Day is not just a celebration of our past; it's also a reminder of our responsibilities. As students, we can serve our country by studying sincerely, respecting